ನಮಸ್ಕಾರಮ್ಮ. ಸಾಹೇಬರು ನಿಖಿಲ್ನ ಕರ್ಕೊಂಡು ಕೋರ್ಟ್ಗೆ ಬರಕ್ ಹೇಳುದು. ಆದರ್ಶ್ ಬರ್ತಾರೆ ಅಂತ ಹೇಳಿದ್ರಲ್ಲ? ಆದರ್ಶ್ಗೆ ಆಕ್ಸಿಡೆಂಟ್ ಆಗಿದೆ. ಹೌದಾ? ಅದಕ್ಕೆ ನಮಗ್ ಕರ್ಕೊಂಡು ಬರಕ್ ಹೇಳುದು. ನಿಖಿಲ್, 11 ಗಂಟೆ ಕೋರ್ಟು, ಬೇಗ ಬೇಗ ಹೊರಡು. ಓ, ಮರ್ತೇ ಬಿಟ್ಟಿದ್ದೆ. ಸರ್, ಹೋಗೋಣವಾ? ನಿಖಿಲ್, 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 ಎಲ್ಲೋ ಪೂಜಾ, ಪೂಜಾ, ನೀವೇ ಬಂದ್ಬಿಟ್ರಾ? ನಿಖಿಲ್ ಅಲ್ಲಿ? ನಿಖಿಲ್ನ ಈಗ ತಾನೇ ನಾನೇ ಕಳಿಸಿದ್ನಲ್ಲ. ಯಾರ ಜೊತೆ? ಪರಿಚಯ ಇಲ್ಲ. ಒಬ್ಬ SI, 3 ಜನ ಪೊಲೀಸ್ ಬಂದಿದ್ರು. ನೀವೇ ಕಳಿಸಿದ್ರಂತೆ. ಇಟ್ ಇಸ್ ಟೂ ಮಚ್ ಯುವರ್ ಆನರ್. ಅನಿಸಿಕಲ್ಲ ಸನೇಶ್ವರನ ಗಾಣ ಅಂದಾಗೆ ಪ್ರತಿಯೊಂದಕ್ಕೂ ಮೈಕಲ್ ಅನ್ನು ಹೊಣೆ ಮಾಡ್ತಾರೆ ACP ತಿರುಪತಿ. ಕಮಿಷನರ್ ರೇಪು ಮತ್ತು ಕೊಲೆ ಮಾಡಿದ್ದು ಮೈಕಲ್ ರಾಜ್ ಮಗ. ಆದರ್ಶ್ ಹೆಂಡತಿನ ಕಿಡ್ನಾಪ್ ಮಾಡಿದ್ದು ಮೈಕಲ್ ರಾಜ್. ಹೀಗೆ ಆರೋಪಗಳ ಮೇಲೆ ಆರೋಪ ಹೊರಿಸ್ತಿರೋ ಈ ACP ತಿರುಪತಿ ಒಂದೇ ಒಂದು ಪ್ರಕರಣಕ್ಕಾರು ಸರಿಯಾದ ಸಾಕ್ಷಿನ ಒದಗಿಸಿದ್ದಾರೆ ಇವರ ಆನರ್. ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾದ ನಿಖಿಲ್ನ ಇವ್ರ ಮನೇಲಿ ಇಟ್ಕೊಳ್ಳಕ್ಕೆ ಇವ್ರಿಗೆ ಪವರ್ ಕೊಟ್ಟವ್ರು ಯಾರು? ಆದಿ ಸ್ನೇಹಿತರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ 3 ಜನ ಗಣ್ಯ ವ್ಯಕ್ತಿಗಳ ಮಕ್ಕಳನ್ನ ಇಂತಹ ಕೊಲೆ ಕೇಸ್ನಲ್ಲಿ ಸಿಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದಾರಲ್ಲ, ಇದು ನ್ಯಾಯನಾ? ಆ 3 ಜನ ಹುಡುಗರು ಮಾರ್ಗರೇಟ್ ಕೊಲೆಯಾದ ಸಾಯಂಕಾಲನೇ ನಾರ್ತ್ ಇಂಡಿಯಾ ಟೂರ್ ಹೋಗಿದ್ದಾರೆ. ಸುಳ್ಳು. ಮಾರ್ಗರೇಟ್ ಕೊಲೆ ಆದಾಗ ಆ 3 ಜನ ಈ ಆದಿ ಜೊತೆಲ್ಲ ಇದ್ರು. ಈಗೆಲ್ಲರೂ ಸೇರಿ ಅವ್ರನ್ನ ಅಂಡರ್ಗ್ರೌಂಡ್ ಮಾಡಿದಾರೆ ಸರ್. ಅವ್ರೆಲ್ಲ ಇದ್ರು. ಅವ್ರ ಹುಡುಕಿ ತಂದು ನಿಮ್ಮಿಂದ ನಿಲ್ಲಿಸ್ತೀನಿ. ದಯವಿಟ್ಟು ಸ್ವಲ್ಪ ಕಾಲಾವಕಾಶ. ಐ ಅಬ್ಜೆಕ್ಟ್ ಯುವರ್ ಆನರ್. ಆ 3 ಜನ ಹುಡುಗರು ಕೊಲೆಯಾದ ದಿನ ನಾರ್ತ್ ಇಂಡಿಯಾ ಟೂರ್ ಹೋಗಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ. ಇದು ಬ್ಯಾಂಗ್ಳೂರ್ ಟು ಡೆಲ್ಲಿ ಏರ್ ಟಿಕೆಟ್ಸ್. ಇದು ಏರ್ವೇಸಿನ ಡೂಪ್ಲಿಕೇಟ್ ಕಾಪಿ. ಫ್ಲೈಟ್ ಹೋಗಿರೋದು ಸಂಜೆ 4 ಗಂಟೆಗೆ, ಕೊಲೆಯಾಗಿರೋದು ರಾತ್ರಿ 9:30ಕ್ಕೆ. ಈ ಮಧ್ಯೆ ಇರೋ 5 ಗಂಟೆ 30 ನಿಮಿಷದಲ್ಲಿ ಡೆಲ್ಲಿಯಿಂದ ಬ್ಯಾಂಗ್ಳೂರ್ ಬರೋದಕ್ಕೆ ಯಾವ ಫ್ಲೈಟ್ ಇಲ್ಲ. ಬೇರೆ ಯಾವುದೇ ಮಾರ್ಗದಿಂದಲೂ ಅಷ್ಟು ಬೇಗ ಬಂದು ಒಂದು ಕೊಲೆಯಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯನೇ ಇಲ್ಲ. ಇಡೀ ಪ್ರಕರಣವನ್ನೇ ತಿರುಚಿ ಅಪರಾಧಿ ನಿಖಿಲ್ನ ಬಚ್ಚಿಟ್ಟು ನಿರಪರಾಧಿಗಳನ್ನ ಜೈಲಿಗೆ ಕಳಿಸೋದಕ್ಕೆ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡ್ರು ಈ ACP ತಿರುಪತಿನ ಅಮಾನತುಗೊಳಿಸಬೇಕು ಇವರ ಆನರ್. ಈ ಆದಿನ ನಿರಪರಾಧಿ ಅಂತ ಬಿಡುಗಡೆ ಮಾಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ದಟ್ಸ್ ಆಲ್ ಯುವರ್ ಆನರ್. ಕಾರ್ಪೊರೇಷನ್ ಕಮಿಷನರ್ ಮಾರ್ಗರೇಟ್ ಅವರ ಕೊಲೆಗೆ ಸಂಬಂಧಪಟ್ಟಂತೆ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಒದಗಿಸಲು ಪೊಲೀಸ್ ಇಲಾಖೆ ವಿಫಲವಾಗಿರುವುದರಿಂದ ಮತ್ತು ಮೇಲುನೋಟಕ್ಕೆ ನಿಖಿಲ್ನೇ ಅಪರಾಧಿ ಎಂದು ಕಂಡು ಬರುತ್ತಿರುವುದರಿಂದ ಆತನನ್ನು ಇನ್ನೊಂದು ವಾರದೊಳಗೆ ನ್ಯಾಯಾಲಯದ ವಶಕ್ಕೆ ಒಪ್ಪಿಸಬೇಕೆಂದು ಆದೇಶಿಸಲಾಗಿದೆ. ತಪ್ಪಿದಲ್ಲಿ ಅಧಿಕಾರ ದುರುಪಯೋಗಕ್ಕೆ ಸಂಬಂಧಪಟ್ಟಂತೆ ACP ತಿರುಪತಿಯವರನ್ನು ನಿರ್ದಾಕ್ಷಿಣ್ಯವಾಗಿ ದಂಡಿಸಬೇಕಾಗುತ್ತದೆಂದು ನ್ಯಾಯಾಲಯ ಎಚ್ಚರಿಕೆ ನೀಡುತ್ತದೆ. ಅವನ್ ಸಾಕ್ಷಿ ಹೇಳಿದ್ರೆ ಅಪರಾಧಿಗಳೇ ಶಿಕ್ಷೆ ಆಗುತ್ತೆ, ನಮಗ್ ನ್ಯಾಯ ಸಿಕ್ಕುತ್ತೆ ಅಂತ ಏನೇನು ಹೇಳಿದ್ರಲ್ಲ. ಈಗ ಎಲ್ಲಿದ್ದಾನೆ ನನ್ ಮಗ? ಅವರು ನನ್ ಮಗನ ಉಳಿಸಿರಲ್ಲ. ಇಷ್ಟು